ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾವಿತ್ತು ಬೋಂಡ ಸೂಪ್ ಮಾಡ್ತಾಯಿದ್ದೀನಿ. ಈ ಹೋಟ್ಲ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಬೋಂಡ ಸೂಪು. ಹೆಸರು ಬೇಳೆ ತೊಗೊಂಡಿದ್ದೀನಿ. ಒಂದು 100-150 ಗ್ರಾಮು ನೆನೆಸಿದ್ದೀನಿ ಒಂದು ಅರ್ಧ ಗಂಟೆ. ಮತ್ತು 2 ಟೊಮೊಟೊ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಇಂಗು ಹಾಕಿ ಒಂದು 3 ವಿಸಿಲ್ ಬಡ್ಸೋಕೆ ಬಿಡೋಣ. ಕುಕ್ಕರ್ ಹಾಕಿ ಒಂದು 3 ವಿಸಿಲು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ, ಪೆಪ್ಪರ್ ಪೌಡ್ರ್ ಅರ್ಧ ಟೀ ಸ್ಪೂನು, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ನೋಡಿ, ಬೇಳೆನೂ ಟೊಮೊಟೊ ಬೇಯಿಸಿದ್ದು ಮಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಕುದಿ ಬರಲಿ. ಇದು ನೋಡಿ, ಉದ್ದಿನ ಕಾಳು ಒಂದು 2 ಅವರ್ 3 ಅವರ್ ನೆನೆಸಿದ್ದೀನಿ. ಈಗ ಹಾಕ್ಕೊಂಡು ರುಬ್ಕೊಂಬರೋಣ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಸೋಡಾ, ಸ್ವಲ್ಪ ಶುಂಠಿ, ತೆಂಗಿನಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಇದು ಕರಿಬೇವು. ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬಿಡ್ತಾಯಿದ್ದೀನಿ. ಇಷ್ಟಿಷ್ಟು ದಪ್ಪ ಬಿಡಬೇಕು. ಆವಾಗಲೇ ನಿಂಬೆಹಣ್ಣು ಹಿಂಡಿಲ್ಲ, ಒಂದು ಅರ್ಧ ನಿಂಬೆಹಣ್ಣು ಮೇಲೆ, ಒಂದು ಅರ್ಧ ಸಾಕು. ನೋಡಿ, ಇನ್ನೊಂದು ಸೈಡ್ ತಿರ್ಗಿಸಾಕಬೇಕು. ನೋಡಿ, ಚೆನ್ನಾಗಿ ಬಂದಿದೆ ಬೋಂಡ. ನೋಡಿದ್ರ? ನೋಡಿ, ಬೋಂಡ ರೆಡಿಯಾಗಿದೆ. ನೋಡಿ, ಬೋಂಡ ಸೂಪ್ ರೆಡಿಯಾಗಿದೆ. 2 ಬೋಂಡ ಹಾಕ್ತಾಯಿದ್ದೀನಿ. ನೋಡಿ, ಸಾಂಬಾರು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ. ಸೇಮ್ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಇರುತ್ತೆ. ಮೇಲೆ ಒಂಚೂರು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.